ಕಡೆ ಸುಮ್ಮನೆ ನೀವು ನೋಡ್ರಿ. ಈಗ ಸಂಗೀತ ಹಾಡ್ತಾ ಇರ್ತಾರೆ, ಗಾನ ಮಾಡ್ತಾ ಇರ್ತಾರೆ. ಅದು ಸರಿಗಮ ಪಧನಿಸ ಅನ್ನೋದಲ್ಲ, ಒಂದಿಷ್ಟು ಹೀಗೆ ಅಂತಿರ್ತಾರೆ. ರಾಗ ಯಾವ್ದರೇ ಮಾಡೋಲ್ರ್ಯಾಕ, ಏನರೇ ಹಾಡೋಲ್ರ್ಯಾಕ, ಚಲೋ ಹಾಡ್ಲಿ ಕೆಟ್ಟ ಹಾಡ್ಲಿ, ರಾಗ ಬೇಕಾದ್ ಮಾಡ್ಲಿ, ಆದ್ರೆ ಒಂದು ಅದ್ರೊಳಗೆಲ್ಲ ಇರ್ತದೆ. ಯಾವುದು ಸೂರ್ ಅಂತಿರ್ತದಲ್ಲ, ಅದು ಒಂದೇ ಇರ್ತದ. ಅದು ಸ ಅಲ್ಲ, ರಿ ಅಲ್ಲ, ಗ ಅಲ್ಲ, ಮ ಅಲ್ಲ, ಪ ಅಲ್ಲ, ಧ ಅಲ್ಲ, ನಿ ಅಲ್ಲ, ಏನು ಅಲ್ಲ. ಅದು ಬರೇ ನಾದ, ಧ್ವನಿ ಅದು ಇರ್ತದ. ಇವೆಲ್ಲ ಮ್ಯಾಲ ತೋರ್ತಿರ್ತಾವ. ಅದು ಒಳಗೇನಿರ್ತದಲ್ಲ, ಎಲ್ಲಾ ಸ್ವರಗಳನ್ನು ಅದು ಸ್ಪರ್ಶ ಮಾಡ್ತಿರ್ತದೆ. ಅದರದೇ ಇವೆಲ್ಲ ರೂಪಗಳಾಗ್ತಾವ. ಆ ನಾದದಲ್ಲ, ನಾದದಲ್ಲ, ಅದು ಬಹಳ ಮಹತ್ವದ್ದು. ಅಂಥ ನಾದ ಹೇಗೆ ಒಳಗಿರ್ತದ, ಪ್ರತಿಯೊಂದು ರಾಗದ ಒಳಗ, ಪ್ರತಿಯೊಂದು ಸ್ವರದ ಒಳಗ ಅದು ಹೆಂಗಿರ್ತದಲ್ಲ, ಹಾಗ ಪ್ರತಿ ವಸ್ತುವಿನ ಒಳಗ ದೇವರಿರ್ತದ. ಎಲ್ಲಾ ಕಡೆ ಎಷ್ಟು ಮಜಾ ಏನೇನದ ಎಲ್ಲವೂ ಹಾಗ. ಯಾವುದು ನನ್ನನ್ನ ನಾವೊಬ್ಬ ಹೊರಗದೇನಿ, ನೀವು ಭಗವಂತನ ಸಮೀಪಕ್ಕದಿರಿ ಅಂತಲ್ಲ. ನೀವೆಷ್ಟು ಸಮೀಪ, ನಾನು ಅಷ್ಟ ಸಮೀಪದೀನಿ. ನಾನೆಷ್ಟು ಸಮೀಪ, ನೀವು ಅಷ್ಟೇ ಸಮೀಪ. ಯಾಕೆ? ನಾನು ಅನ್ನೋದ್ರ ಒಳಗಿರೋದೇ ದೇವರು. ಅದು ದೇವರು ಎಲ್ಲದರ ಮಧ್ಯದಲ್ಲಿ ತುಂಬಿಕೊಂಡಿರೋದೇ ದೇವರು. ಗಣಿತದಾಗ ನೋಡಿರ್ ನೀವು, ಒಂದು ವರ್ತುಳ ಅಂತಿರುವುದಿಲ್ಲ, ಒಂದು ವರ್ತುಳ ಇರ್ತದೆ. ವರ್ತುಳ ಅದ, ಅಂದ ಬಳಕ ನಡು ಒಂದು ಮಧ್ಯ ಬಿಂದು ಇದ್ದೇ ಇರ್ತದೆ. ಮಧ್ಯ ಬಿಂದು ಇಲ್ಲ, ವರ್ತುಳ ಅದ, ಹೀಗೆಲ್ರಿ ಸಾಧ್ಯ ಅದ? ಸುಮ್ಮನೆ ಗಣಿತ ನೋಡಿ. ಮಧ್ಯ ಬಿಂದು ಇಲ್ಲ, ಬರೀ ವರ್ತುಳದ, ಸಾಧ್ಯವೇ ಇಲ್ಲ. ಎಲ್ಲಿ ವರ್ತುಳದ ಅಲ್ಲಿ ಮಧ್ಯ ಬಿಂದು, ಎಲ್ಲಿ ಶರೀರ ಅದ ಅಲ್ಲಿ ಆತ್ಮ, ಅದು ಮಧ್ಯ ಬಿಂದು. ವಿಶ್ವ ಎಲ್ಲದ ಅಲ್ಲಿ ಮಧ್ಯ ಬಿಂದು, ಅದೇ ಪರಮಾತ್ಮ. ಇದು ಸಣ್ಣ ವರ್ತುಲ ಮಧ್ಯ ಬಿಂದು, ಇದಕ್ಕೆ ನಾವು ಆತ್ಮ ಅಂತೇವಿ. ವಿಶ್ವ ವರ್ತುಲ, ಅದರ ಮಧ್ಯ ಬಿಂದುವಿಗೆ ಪರಮಾತ್ಮ ಅಂತ ಕರಿತೇವೆ. ಇದು ದೇವರು. ಇಂಥ ದೇವರ ಸ್ಪರ್ಶ ಪ್ರತಿ ವಸ್ತುವಿಗೆ ಆಗ್ತಾ ಇರ್ತದೆ. ಈ ವಸ್ತುಗಳನ್ನ ನೋಡಿದಾಗ ನಾವು ದೇವರ ನೆನಪ ಆಗ್ತಿರಬೇಕು. ಈ ವಸ್ತು ಹೂ ನೋಡದೆ ದೇವನ ನೆನಪಾಗ್ತಿರ್ಬೇಕು. ಯಾಕೆ? ಹೂ ವಸ್ತುವಿಗೆ ಸ್ಪರ್ಶ ಆಗ್ಯದ, ದೇವನ ಸ್ಪರ್ಶ ಇರ್ತದೆ. ಹಾಗ ಜಗತ್ತಿನಾಗಿರೋ ಎಲ್ಲ ವಸ್ತುಗಳಲ್ಲಿಯೂ ಅದೊಂದು ಅಂಶ ಇರೋದರಿಂದ ಅದನ್ನ ಗುರುತಿಸಬೇಕು. ಇದು ಎರಡನೇದ್ದು. ಎಲ್ಲವೂ ದೇವಸ್ಪರ್ಶಿತ. ಆ ಬಳಿಕ ಮೂರನೇದ್ದು, ಎರಡನೇದ್ದು ನೋಡೇವಿ ನೀನು. ಮೂರನೇದ್ದು, ಯಾವ್ಯಾವುದು ದೇವ ಸ್ಪರ್ಶಿತವೋ ಅದು ದೇವರದು. ಎಷ್ಟು ಸುಲಭ. ಯಾವ್ಯಾವುದು ದೇವನಿಂದ ಸ್ಪರ್ಶವಾಗಿದೆ, ದೇವನಿಂದ ಹೊರಹೊಮ್ಯದ, ಅದರ ಅಭಿವ್ಯಕ್ತಿಯಾಗಿದೆ, ಅದು ಎಲ್ಲವೂ ದೇವರದು. ಆದ್ದರಿಂದ ಈ ಜಗತ್ತಿನೊಳಗಿರೋದೆಲ್ಲವೂ ದೇವರದು. ಆದ್ರೆ ಯಾವ ದೇವರದು? ಯಾವ ದೇವರದು? ಈ ದೇವರದು, ಆ ದೇವರದು, ಆ ದೇವರದು, ಹಿಂಗಲ್ಲ. ಆಯಿ ಅನ್ನೋ ಶಬ್ದ ತೆಗೆದು ಒಗದ ಬಳಕ ಏನು ಉಳಿತದ ಅದು ದೇವರು. ಅಂಥ ದೇವರದ ಜಗತ್ತ ಇದೆ. ಇದು ದೇವನ ಮೇಲೆ ತೋರಿದಂಥ ಸುಂದರವಾದ ಜಗತ್ತ ಇದು. ಆದ್ದರಿಂದ ಇಲ್ಲಿ ಇರೋದೆಲ್ಲವೂ ಅದರದೇ, ಅವನದೇ ಸತ್ಯದ ಒಂದೊಂದು ರೂಪ ಇದು. ಇದ್ರಾಗ ಯಾವುದು ನಂದಂತಲ್ಲ, ನಂದಲ್ಲಂತಲ್ಲ, ನಿಮ್ಮದಂತಲ್ಲ, ನಿಮ್ಮದ ಅಲ್ಲಂತಲ್ಲ. ಒಂದು ದೃಷ್ಟಿಯಿಂದ ಎಲ್ಲವೂ ನಮ್ಮದೇ, ಇನ್ನೊಂದು ದೃಷ್ಟಿಯಿಂದ ಯಾವುದೂ ನಮ್ಮದಲ್ಲ, ಯಾವುದೂ ಅಲ್ಲ. ನಾನು ಭಗವಂತನಿಂದ ಭಿನ್ನ ಇಲ್ಲ ಆದದ್ದರಿಂದ
ಎಲ್ಲವೂ ಭಗವಂತನಾದದ್ದರಿಂದ ಎಲ್ಲ ನಂದೇ. ಆದ್ರೆ ನಾನು ಅನ್ನೋದು ಅಲ್ಲಿ ಇಲ್ಲದ್ದರಿಂದ ಯಾವುದೂ ನಂದಲ್ಲ. ನೋಡಬೇಕು, ಜಗತ್ತನ್ನ ನಾವು ಅನುಭವಿಸ್ತಿರ್ತೇವೆ. ಈ ಜಗತ್ತಿಗೆ ಬಂದ ಬಳಿಕ ನಾವು ಮಾಡೋ ಕೆಲಸ ಏನು ಅಂದ್ರೆ ಸಂಗ್ರಹ ಮಾಡೋದು, ಅನುಭವಿಸೋದು ಮಾಡ್ತೇವೆ. ಬರೇ ಅದರಾಗ ಹೋದೇವಿ, ಬದುಕ ದಾಸು ಆಗೋದಿಲ್ಲ, ಸತ್ಯ ಗಮನಕ್ಕೆ ಬರೋದಿಲ್ಲ. ಎಷ್ಟೋ ಸಲ ಆಗ್ತದೆ ಈ ಜಗತ್ನಾಗ ಬಂದ ಬಳಿಕ ನಾವ್ ಏನು ಮಾಡಬೇಕಾಗ್ಯದ, ಇದು ವಸ್ತು, ಇದು ದೇವನ ವಸ್ತು ಅಂತ ಅನುಭವಿಸಬೇಕಾಗ್ಯದ ಅಷ್ಟೇ. ಒಮ್ಮೊಮ್ಮೆ ಅನುಭವಿಸೋದೇ ಮರೆತು ಬಿಡ್ತೇವಿ, ಅನುಭವಿಸೋದೇ ಮರಿತೇವಿ. ಸಂಗ್ರಹದಲ್ಲಿ ಸಂಪೂರ್ಣ ಬೆರೆತು ಹೋಗಿ ಬಿಡ್ತೇವಿ, ಅನುಭವಿಸೋದೇ ಮರೆತು ಬಿಡ್ತೇವಿ. ಎಷ್ಟು ಸಂಗ್ರಹಕ್ಕೆ ತೊಡಗುತ್ತೇವಿ ಅಂದ್ರೆ ಜೀವನದ ತುಂಬೆಲ್ಲ ಸಂಗ್ರಹಕ್ಕೆ ತೊಡಗುತ್ತೇವೆ. ಯಾವುದಕ್ಕೂ ಮಿತಿ ಅಂತಿರೋದಿಲ್ಲ. ಜಗತ್ತನ್ನೆಲ್ಲ ನಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯನ ಹೇಳಿ? ಜಗತ್ತೆಲ್ಲ ನಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ? ಜಗತ್ತು ಎಷ್ಟದ, ಇಷ್ಟು ಅದ್ಭುತವಾದಂತಹ ಜಗತ್ತಿನೊಳಗೆ ಇರೋದೆಲ್ಲ ನಂದೇ ಅಂತ ಮಾಡ್ಕೊಳ್ಳಿಕ್ಕೆ ಸಾಧ್ಯದೆಯೇ? ಇಲ್ಲ. ನಮಗ ಮಿತಿ ಅದ, ದೇಹಕ್ಕೆ ಮಿತಿ ಅದ, ಸಂಗ್ರಹಕ್ಕೆ ಮಿತಿ ಅದ, ನಮ್ಮ ಶಕ್ತಿಗೆ ಮಿತಿ ಅದ. ಮಾಡ್ಕೊಂಡರೆ ಮಾಡೋದರೆ ಏನದ? ಎಷ್ಟಂತ ಮಾಡೋದು? ಸುಮ್ನೆ ಮಾಡ್ಕೋತ್ 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 ಹೋದ್ರೆ ಉಪಯೋಗರೇ ಏನಾಗ್ತದೆ? ಸುಮ್ನೆ ನೋಡ್ಬೇಕು. ಎಲ್ಲ ಸಂಗ್ರಹ ಮಾಡಿ ಮಾಡಿ ನಮ್ಮ ಶಹರದಾಗ ಮಾಡ್ತಿರ್ತಾರೆ. ಶಹರದಾಗ ಮಾಡೋದೆಲ್ಲ ನೋಡ್ಬೇಕು. ಸಾಮಾನ ಭಾಂಡೆ ಕೂಡಿಸಿ 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 ನೂರಾರು ಭಾಂಡೆಗಳು, ಮನೆ ತುಂಬಾ ಭಾಂಡೆಗಳೇ ಭಾಂಡೆಗಳು. ಆದ್ರೆ ಬಳಸೋದಲ್ಲ, ಸುಮ್ಮನೆ ಇಡೋದಷ್ಟೇ. ಏನ್ ಮಾಡೋದು? ಇಡಾಕಷ್ಟೇ ಅವ. ಸುಮ್ಮನೆ ನಮ್ಮಲ್ಲಿ ಅದಾವ ಅನ್ನೋದು ಇಷ್ಟೇ ವಿನ ಒಂದು ದಿವಸ 4 ಭಾಂಡೆ ತೆಗಿಲಿಲ್ಲ, ಊಟ ಮಾಡ್ಲಿಲ್ಲ, ಬಳಸ್ಲಿಲ್ಲ. ತಗೊಂಡೇನ್ ಮಾಡೋದು? ತಗೊಂಡೇನ್ ಮಾಡೋದು? ಮಾಡಿ 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 ಇಟ್ಟು ನಾವು ಹೋಗ್ತೇವೆ. ಹೀಗ ಬರೇ ಸಂಗ್ರಹ ಅಂತ ಏನು ಮಾಡ್ತೇವಲ್ಲ, ಇದೇ ಸಂಗ್ರಹವೇ ಸಂಸಾರ. ಸಂಸಾರಕ್ಕೆ ತೊಡಗದ. ಇದರ ಅರ್ಥ ಏನಂದ್ರೆ ಸಂಗ್ರಹಕ್ಕೆ ತೊಡಗದ. ನಾನು ಸನ್ಯಾಸ ಆದ್ರೂ ನಾನು ಒಂದಿಟ್ಟು ಸಂಗ್ರಹ ಮಾಡ್ತೀನಿ, ನೀವು ಗೃಹಸ್ಥರಾದ್ರೂ ನೀವು ಒಂದಿಟ್ಟು ಸಂಗ್ರಹ ಮಾಡ್ತೀರಿ. ಒಟ್ಟು ನಾನು ಅವನೇ, ನೀವು ಅವರೇ. ಸಂಗ್ರಹ 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 ಮಾಡಬಾರದಂತಲ್ಲ, ಎಷ್ಟು ಮಾಡಬೇಕು ಅಷ್ಟ ಮಾಡೋದ, ಎಷ್ಟು ಅವಶ್ಯದ ಅಷ್ಟ ಮಾಡೋದದ. ಅತಿ ಮಾಡಿ ಏನು ಮಾಡೋದದ ಈ ಜಗತ್ತಿನಾಗ? ಏನೋ ಒಂದು ಸಣ್ಣ ಕಥೆ ಹೇಳ್ತಿರ್ತಾರೆ, ಬಹಳ ಚಲೋ ಕಥೆ ಅದು. ಅದು ಖರೆ ಅಲ್ಲ, ಅದ್ರ ಸುಳ್ಳಂತೂ ಅಲ್ಲ, ಅಂತ ಕಥೆ ಅದು. ಒಬ್ಬ ರಾಜ ಇದ್ದ. ಆ ರಾಜನಿಗೆ ಕಷ್ಟ ಮಾಡೋದಕ್ಕೆ ಒಬ್ಬ ಕ್ಷೌರಿಕಿದ್ದ. ಅದು ದಿನಾಲು ಬಂದು ಕಷ್ಟ ಮಾಡಿ ಹೋಗ್ತಿದ್ದ. ಅವಾಗಿನ ಕಾಲ ಅದು. ರಾಜ ಅವನಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಿದ್ದ ಪಗಾರ. ಕ್ಷೌರಿಕಿದ್ದ. ಅದು ದಿನಾಲು ಬಂದು ಕಷ್ಟ ಮಾಡಿ ಹೋಗ್ತಿದ್ದ. ಅವಾಗಿನ ಕಾಲ ಅದು. ರಾಜ ಅವನಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಿದ್ದ ಪಗಾರ. ಮನ್ಯಾಗ ಹೆಂಡತಿ, 4 ಮಕ್ಕಳು, ಮನೆ ಬೆಳೆದ ಇರ್ಲಿಲ್ಲ. ಬಡತನ ಬಡತನ. ರಾಜನ ಕಷ್ಟ ಮಾಡಿದ್ರೆ ಏನಾಯ್ತು? ಬಡವ ಬಡವ, ಏನ್ ಮಾಡಕ್ ಆಗ್ತದೆ? ಎಷ್ಟು ಕೊಡ್ತಿದ್ದ ಅಷ್ಟ್ರಾಗ ಆಗ್ತದೆ. ಅಲ್ಲಿಂದ ಇದ್ದುದ್ರಾಗ ಒಳ್ಳೆ ಸ್ವಲ್ಪ ಹುರುಪ್ನಾಗ ಮಜಾದಾಗಿದ್ದ. ಯಾಕೆ? ಊರಾಗೆಲ್ಲ ಗೌರವ ಕೊಡ್ತಿದ್ರು. ಈತ ರಾಜನ ಕ್ಷೌರಿಕ. ಈ ರಾಜನ ಕ್ಷೌರಿಕ, ಅವನಿಗೆಲ್ಲಾ ಕಡೆ ಮರ್ಯಾದೆ ಇತ್ತು. ರೊಕ್ಕ ಕಡಿಮೆ ಇತ್ತು, ಮರ್ಯಾದೆ ಬಹಳ ಇತ್ತು, ಸಂತೋಷ ಇತ್ತು. ಹಂಗಾಗ್ತದ. ರೊಕ್ಕ ಮಹತ್ವದ್ದಲ್ಲ, ಜನ ಮರ್ಯಾದೆ ಕೊಟ್ರೆ ಎಷ್ಟೋ ಆನಂದ ಆಗ್ತಿರ್ತದೆ. ಹಂಗ ಆ ಕ್ಷೌರಿಕನಿಗೆ ಸಂತೋಷ ಇತ್ತು. ಆ ಬಳಿಕ ಅವಾಗ ಇವಾಗ ಕೊರತೆ ಬಿದ್ದಾಗೆಲ್ಲ ಮಹಾರಾಜನಿಗೆ ಹೇಳ್ತಿದ್ದ, ಮಹಾರಾಜರೇ
ಏನಾದ್ರೂ ಒಂದಿಷ್ಟು ಕೊಡಿ, ಕಡಿಮೆ ಆಗ್ತದ ಅಂತಿದ್ದ. ಯಾವಾಗಾರ ಒಂದಿಷ್ಟು ಹೆಚ್ಚು ಮಾಡ್ಕೋತ ಇನ್ಕ್ರಿಮೆಂಟ್ ಅಂತಿರಲ್ಲ, ಹಂಗ ಮಾಡ್ಕೋತಿದ್ದ. ಒಂದು ಸಲ ಏನಾತು ಅಂದ್ರೆ, ಈತ ಕ್ಷೌರಿಕ ಹೊರೂರಿಗೆ ಹೊರಟಿದ್ದ. ಹಾದಿಯೊಳಗ ಒಂದು ಗಿಡದ ಕೆಳಗ ಮಲ್ಕೊಂಡ. ದಣುವಾಗಿತ್ತು, ನಡೆದು ನೆರಳಾಗ ಮಲಗದಾಗ ಜಂಪ್ ತಗೊಂಡಾಗ ಒಂದು ಶಬ್ದ ಕೇಳಿಸ್ತು. ಏನು? ನಾನು ನಿನ್ನ ಮನೆಗೆ ಬರಬೇಕು ಅಂತ ಮಾಡಿದ್ದೇನೆ, ಬರ್ಲೇನು ಅಂತ ಕೇಳಿಸ್ತು. ನೀ ಯಾರು ಅಂದ. ನಾನು 7 ರಂಜಣಿಗೆ ಹೊನ್ನಿನ ದೇವತಾ ಅಂತು. 7 ರಂಜಣಿಗೆ ಹೊನ್ನಿನ ದೇವತಾ. ಅವಾಗ ಒಳ್ಳೆ ಆನಂದ ಆತು. 7 ರಂಜಣಿಗೆ ಗೊತ್ತಾಗ್ತದಲ್ಲ, 7 ರಂಜಣಿಗೆ ಅದರಾಗ ಬಂಗಾರ ಅಂತ ಲಕ್ಷ್ಮಿ ಮನೆಗೆ ಬರ್ತೀನಿ ಅಂತಾಳಲ್ಲ ಅಂತ ಅನಿಸ್ತು. ಎಂದೂ ಒಂದು ಬಂಗಾರದ ತುಣುಕ ಕಂಡ ಮನುಷ್ಯ ಅಲ್ಲ, 7 ರಂಜಣಿಗೆ ಮನೆಗೆ ಬರ್ತದಂದ ಕೂಡಲೇ ಎಷ್ಟು ಆನಂದ, ಬಹಳ ಸಂತೋಷ ಆತ್. ಆಗ್ಲಿ, ಅವಶ್ಯ ನೀನು ಬರಬೇಕು, ನಾನು ಬರಮಾಡಿಕೊಳ್ತೀನಿ ಅಂದ. ಆ ಬಳಿಕ ಎಚ್ಚರಾತು, ಮನೆಗೆ ಬಂದ. ಮನ್ಯಾಗ ಬಂದು ನೋಡ್ತಾನ, ರಾತ್ರಿ 12 ಗಂಟೆಕ 7 ರಂಜಣಿಗೆ ಬಂದು ಬಿಟ್ಟಿತ್ತು. ಮುಚ್ಚಳ ತೆಗೆದು ನೋಡ್ತಾನ, ಒಂದೊಂದು ಏನು ಮಜಾ, ಏನು ಒಳಗೆಲ್ಲ ಹೊಳಿತಾ ಇರುವಂತ ಬಂಗಾರದ ತುಣುಕುಗಳು, ಬಂಗಾರದ ಗೋಲಿಗಳು, ಬಂಗಾರದ ನಾಣ್ಯಗಳು. ಒನ್ನೆ ತೆಗೆದ ಹೆಂಡತಿ ಮಕ್ಕಳು ಎಲ್ಲ ನೋಡಿ ಕುಣ್ಯಾಕ್ ಶುರು ಮಾಡಿ. ಅಷ್ಟ ಸಂತೋಷ. ಬರೇ ಒಂದಿಷ್ಟ ತಂದು ಅದನ್ನ ಅಡಿಗೆ ಮಾಡಿಕೊಂಡು ತಿನ್ನೋ ಮನುಷ್ಯಾಗ 7 ರಂಜಣಿಗೆ ಸಿಕ್ಕರ ಗತಿ ಏನಾಗಬೇಡ. ಈಗ ನಿಮ್ಮ ಗತಿಯರಿ ಹೆಂಗಾಗ್ಯದ? ಈಗ ಸದ್ಯ ಏನೋ ಸಿಕ್ಕಂಗ, ನೋಡ್ದಂಗ, ಮಾಡ್ದಂಗ, ಎಣಸ್ದಂಗ, ನನಗೂ ಹಂಗ ನಿಮಗೂ ಹಂಗ. ಏನ್ ಮಾಡೋದ? ಯಾರ ಮನೆಗೆ ಬಂದಿಲ್ಲ, ಆದ್ರೆ ಮನುಷ್ಯನಾಗ ಬಂದ ಬಿಟ್ಟಾವ 7 ರಂಜಣಿಗವ. ಮನ್ಯಾಗ ಬಾಗಿಲ ಹಾಕಿದ್ರು, ಒಳಗ ನೋಡಾಕ್ ಹತ್ತಿದ್ರು. ಏನ್ ಆನಂದ. ಊಟನೇ ಮರೆತ್ರು. ಒನ್ಯದ್ದು ತೆಗೆದ್ರು, ಭರ್ಪೂರ್ ಇತ್ತು, ತುಂಬಿತ್ತು. ಅದೇ ಒನ್ಯದ್ದ ಫುಲ್ ತುಂಬಿತ್ತು. ಮುಚ್ಚಿದ್ರು. 2ನೇದ್ದು ತೆಗೆದ್ರು ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ತೆಗೆದ್ರು. ಅದು ಭರ್ಪೂರ್ ಇತ್ತು. ಏನ್ ನೋಡ್ಬೇಕು, ಆನಂದ ಆಯ್ತು. 3ನೇದ್ದು ತುಂಬಿತ್ತು, 4ನೇದ್ದು ತುಂಬಿತ್ತು, 5ನೇದ್ದು ತುಂಬಿತ್ತು. ಸ್ವರ್ಗ ಸಮೀಪ ಬರಾಕ್ ಹತ್ತಿತ್ತು. 7ಮ ಸ್ವರ್ಗ. 6ನೇದ್ದು ತುಂಬಿತ್ತು. 7ನೇದ್ದನ್ನ ತೆಗೆದ್ರು, ಒಂದ್ ಸ್ವಲ್ಪ ಖಾಲಿ ಇತ್ತು. ಏನದ ಸಂತೋಷ ತುಂಬ್ಕೋತ ಬಂದಿತ್ತು, ಏಕ್ದಮ್ ಖಾಲಿ ಆತ. ಅವ್ರಂದ್ರು, ಇದೊಂದು ತುಂಬಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ. 6 ತುಂಬ್ಯಾವ, 7ನೇದ್ರಾಗ ಸ್ವಲ್ಪ ಕಡಿಮೆ ಅದ. ದಿನಾಲು 10 ರೂಪಾಯಿ ಗಳಿಸೋ ಈ ಮನುಷ್ಯಾಗ 6 ರಂಜಣಿಗೆ ಫುಲ್ ತುಂಬ್ಯಾವ, 7ನೇದ್ದು ಸ್ವಲ್ಪ ಕಡಿಮೆ ಅದ. 6 ನೋಡಾಗ ಉಕ್ಕಿ ಬಂದ ಆನಂದ 7ನೇದ್ದಕ್ಕ ಜಾರಿ ಬಿದ್ದಿತ್ತು ಕೆಳಗ. ಅವ ಅಂದ, ಇದೊಂದಿಷ್ಟು ತುಂಬಿದ್ರೆ 7 ರಂಜಣಿಗೆಯ ಮಾಲೀಕನಾಗ್ತಿದ್ದೆ ಅಂದ. ಮನಸ್ಸ್ಯಾಂಗದ 6 ರಂಜಣಿಗೆ ಮಾಲೀಕನಾದೆ ಅಂತ ಸಂತೋಷ ಪಡ್ಲಿಲ್ಲ, 7ನೇದ್ದಿಲ್ಲಲ್ಲ ಅಂತ ತಾಪ್ ಶುರುವಾತು. ಸಂಸಾರ ಅಂತಾರ, ನಾ ಹೇಳೋದು ಸಂಸಾರಕ್ಕೆ ಶುರುವಾತು. ಸಂಸಾರ. ಹೆಂಡತಿಗೆ ಹೇಳ್ದ, ಇದೊಂದಿಷ್ಟು ಕಡಿಮೆ ಅದ ಅಲ್ಲ, ಇದು ಕಡಿಮೆ ಅದ. 6 ಹಾದು ಅವು 6 ಒಂದು ನಾವಿಷ್ಟು ತುಂಬೇವಿ. ನಮ್ ಕಡೆ ಇವ್ರ ಲಕ್ಷ ಇಲ್ಲ, ಬರಿದದ. ಅದ್ರ ಕಡೆ ಲಕ್ಷ ಅದ ಅವ್ರದ್ದು. ಒಂದ್ ಸ್ವಲ್ಪ ಬರಿದಿತ್ತದ, 1-2 ಬಟ್ ಬರಿದಿತ್ತದ.
ಆದ್ರೆ ಲಕ್ಷ್ಯ ಎಲ್ಲ ಕಡೆ ಬರಿದದೆ ಕಡಿಮೆದ ತಲೆಯಾಗ ಹೊತ್ತು. ಮಕ್ಕಳು ಒಂದು ಕಡಿಮೆದ ಆರ ಮರಿತು. ತುಂಬ್ಯದ ಅನ್ನೋದು ಮರಿತು. ಖಾಲಿ ಅದ ಕಡಿಮೆದ ಅಂತ ತಲೆಯಾಗ ಶುರುವಾತು. ತುಂಬಿದ್ರು ಸಹಿತ ಕಡಿಮೆದ ಅಂದ್ರೆ ಕಡೆ ಲಕ್ಷ ಹೋತಲ್ಲ, ಇದಕ್ಕೆ ಸಂಸಾರ. ಏನು ಕೊರತೆ ಅದೇನು? ಏನಿಲ್ಲ. ರಾಜ ಆಗ್ಯಾನ, ಇಷ್ಟು ಸಂಪತ್ತ ರಾಜನಲ್ಲಿಲ್ಲ. ಆದ್ರೆ ಏನ್ ಮಾಡೋದು? ಇನ್ನ ಕ್ಷೌರಿಕನೇ ಅದಾನ. ಏನು ಚಿಂತೆ ಶುರು ಆತು. ಅವ ವಿಚಾರ ಮಾಡ್ದ, ಹೆಂಡತಿಗೆ ಹೇಳ್ದ, ಏನಾರೇ ಮಾಡಿ ಇದೊಂದಿಷ್ಟು ತುಂಬಿಸೋಣ ಅಂದ. ತುಂಬಿಸಾಕಿರ್ಲಿಲ್ಲವು, ಬಳಸಾಕಿದ್ದು. ಆದ್ರೆ ಹಂಗ ಇಟ್ಟ 6-7ನೇದನ್ನ ತುಂಬಿಸಾಕ್ ಹೊಂಟ. ಕೆಲಸ ಜೋರ್ ಮಾಡ್ದ, ತುಂಬಿಸ್ಬೇಕಲ್ಲ. ರಾಜನತ್ರು ಕೆಲಸ ಮಾಡ್ದ, ಮಂತ್ರಿ ಕ್ಷೌರ ಮಾಡ್ದ, ಊರ್ನವ್ರದೆಲ್ಲ ಮಾಡಕ್ ಶುರು ಮಾಡ್ದ. 12 ತಾಸು ಬರೀ ಅದನ್ನೇ ಮಾಡ್ಕೋತ ಹೊರಟ. ತರುವುದದ ಅದ್ರಾಗ ಹಾಕೋದದೆ. ಅದನ್ನ ತುಂಬಿಸ್ಬೇಕಾಗಿತ್ತು. ದಿವಸ ಹೋತು, ತಿಂಗಳ ಹೋತು, ವರ್ಷ ಹೋತು, ಅದೇನು ತುಂಬಲಿಲ್ಲ. ಯಾಕೆ? ಅದ ಅರ್ಧ ರಂಜಣಿಗದ. ಕೊನೆಗೆ ಮಹಾರಾಜ ಕೇಳ್ದ, ಯಾಕೋ ಸ್ವರ್ಗ ಕತ್ತಿಯಲ್ಲ ಬಹಳ ಅಂದ. ಏನ್ ಮಾಡುದ್ರಿ? ಬಡತನ ಅಂದ. 7 ಅದಾವ, ಬಡತನ ಇಲ್ಲ. ತುಂಬ್ಯಾವ ಬಡತನ.